ಭಾರಿ ವಿವಾದದ ನಂತರದಲ್ಲಿ ಚಿತ್ತಾಪುರದಲ್ಲಿ ಪೆರೇಡ್ಗೆ ಸಕಲ ಸಿದ್ಧತೆಗಳು ನಡೆದಿದೆ. ಪ್ರಿಯಾಂಕ್ ತವರಿನಲ್ಲಿ ಅದ್ದೂರಿ ಪಥಸಂಚಲನ ಸಾಗುತ್ತೆ. ಸಂಘರ್ಷದ ಬಳಿಕ ಚಿತ್ತಾಪುರದಲ್ಲಿ ಪೆರೇಡ್ಗೆ ಸಕಲ ಸಿದ್ಧತೆಗಳಾಗಿದೆ. ಪ್ರಿಯಾಂಕ್ ತವರಿನಲ್ಲಿ ಅದ್ದೂರಿ ಪಥಸಂಚಲನ ಎಲ್ಲವೂ ಕೂಡ ಸಿದ್ಧತೆಯಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಪೆರೇಡ್ಗೆ ಅನುಮತಿಯನ್ನ ಕೊಡಲಾಗಿತ್ತು. 300 ಗಣವೇಷಧಾರಿಗಳಿಗೆ ಮಾತ್ರ ಅವಕಾಶವನ್ನ ಕೋರ್ಟ್ ನೀಡಿತ್ತು. ಆ ಮೂಲಕವಾಗಿ ನೋಡಿ ಬಹಳಷ್ಟು ವಿವಾದಗಳಾಗಿತ್ತು. ನಂತರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ಮಧ್ಯಾಹ್ನ 3:30ರಿಂದ 5:15ರವರೆಗೆ ಈ ಕಾರ್ಯಕ್ರಮ ಸಾಗುತ್ತೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಕೋರ್ಟ್ ಅಂಗಳದಲ್ಲಿತ್ತು. ನಂತರದಲ್ಲಿ ಕೋರ್ಟ್ ಅನುಮತಿಯನ್ನ ಕೊಡ್ತು. ಅಂದ್ರೆ 300 ಗಣವೇಷಧಾರಿಗಳು 50 ಬ್ಯಾಂಡ್ ವಾದಕರು ಈ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಕೋರ್ಟಿನ ಸೂಚನೆಯಂತೆ ಇವತ್ತು ಪ್ರಮುಖವಾಗಿ ಮಧ್ಯಾಹ್ನ 3:30ಕ್ಕೆ ಬಜಾಜ್ ಕಲ್ಯಾಣ ಮಂಟಪದಿಂದ ಪಥಸಂಚಲನ ಆರಂಭವಾಗಿ ಸಾಗುತ್ತೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಬಹಳಷ್ಟು ಚರ್ಚೆಗಿದು ಕೂಡ ಕಾರಣ ಆಗಿತ್ತು. ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪಥಸಂಚಲನ ಸಾಗುತ್ತೆ. 2 ಕಿಲೋಮೀಟರ್ ಸಾಗಲಿರುವಂತಹ ಆರ್ಎಸ್ಎಸ್ನ ಪಥಸಂಚಲನ 50 ಘೋಷ ಸೇರಿ 350 ಮಂದಿ ಇವತ್ತಿನ ಪೆರೇಡ್ನಲ್ಲಿ ಭಾಗಿಯಾಗ್ತಾರೆ. ಚಿತ್ತಾಪುರದಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಸರ್ಕಾರ ನಿಯೋಜನೆ ಮಾಡಿದೆ. ಸಿಸಿಟಿವಿಯ ನಿಗಾದಲ್ಲಿ ಇಡೀ ರೂಟ್ ಮಾರ್ಚ್ ಸಾಗುವಂಥದ್ದು ನೋಡಿ. ಒಂದು ಕಡೆ ಬಹಳಷ್ಟು ಚರ್ಚೆಗಳೆಲ್ಲವೂ ಇತ್ತು. ಅದರೆಲ್ಲವೂ ಕೂಡ ದಾಟಿ 300 ಗಣವೇಷಧಾರಿಗಳಿಗೆ ಅನುಮತಿಯನ್ನ ಕೊಡಲಾಗಿತ್ತು. ಇನ್ನೇನು ಕೆಲವು ಹೊತ್ತಿನಲ್ಲಿ ಪಥಸಂಚಲನ ಆರಂಭ ಆಗುತ್ತೆ. 2 ಕಿಲೋಮೀಟರ್ ಪಥಸಂಚಲನ ಸಾಗುತ್ತೆ. 50 ಘೋಷ ಸೇರಿ 350 ಮಂದಿ ಇವತ್ತಿನ ಈ ಪೆರೇಡ್ನಲ್ಲಿ ಭಾಗಿಯಾಗ್ತಾರೆ. ಚಿತ್ತಾಪುರದಲ್ಲಿ ಪೊಲೀಸರು ಕೂಡ ಒಂದು ಕಡೆ ಕಂಪ್ಲೀಟ್ ಬಂದೋಬಸ್ತನ್ನ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಪರವಿರೋಧ ಚರ್ಚೆ ಇದೆಯಲ್ಲ, ಹಾಗಾಗಿ ಅಹಿತಕರ ಘಟನೆಗಳ ಆಗಬಾರ್ದೆನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಂಪ್ಲೀಟ್ ಬಂದೋಬಸ್ತನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. 1500ಕ್ಕೂ ಹೆಚ್ಚು ಪೊಲೀಸರ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಜೊತೆಯಲ್ಲಿ ಈ ರೂಟ್ ಮಾರ್ಚ್ ಸಾಗುವಂತ ಪ್ರಮುಖ ರಸ್ತೆಗಳೇನೇನಿದೆಯಲ್ಲ ಎಲ್ಲಾ ಕಡೆ ಕೂಡ ಸಿಸಿಟಿವಿಯನ್ನ ಅಳವಡಿಸಿ ಅದರ ನಿಗಾದಲ್ಲೇ ಸರ್ವೆಲೆನ್ಸ್ ಅನ್ನ ಮಾಡ್ತಿದ್ದಾರೆ. ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರತಿಷ್ಠೆಯ ವಿಚಾರ. ಯಾಕಂದ್ರೆ ಅವರ ಕ್ಷೇತ್ರ ತವರು ಕ್ಷೇತ್ರದಲ್ಲಿ ಆಗ್ತಿರೋದು ಕಾನೂನು ಹೋರಾಟ, ಶಾಂತಿ ಸಭೆಗಳು ನಡೆಯಿತು. ಸಾಕಷ್ಟು ಪೆಟಿಷನ್ಸ್ಗಳ ನಡುವೆನೆ ಹೈಕೋರ್ಟ್ನ ಆದೇಶದ ಮೂಲಕವಾಗಿಯೇ ಇನ್ನೇನು ಕೆಲವು ಹೊತ್ತಿನಲ್ಲಿ ಪಥಸಂಚಲನ ಸಾಗುತ್ತೆ. ಹಾಗಾಗಿ ಈಗಾಗಲೇ ಗಣವೇಷಧಾರಿಗಳು ಅಲ್ಲಿಗೆ ಬಂದು ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂತಿದ್ದಾರೆ. ಪ್ರಮುಖವಾಗಿ 2 ಕಿಲೋಮೀಟರ್ ಈ ಪಥಸಂಚಲನ ಸಾಗುತ್ತೆ. ಆ ಮೂಲಕವಾಗಿ ಆರ್ಎಸ್ಎಸ್ ಸ್ವಯಂ ಸೇವಕ ಎಲ್ಲರೂ ಆಗ್ರಹಗಳು ಏನಿತ್ತು ನಾವು ಮಾಡ್ತೀವಿ ಅಂತಿದ್ರು. ಒಂದು ಆರಂಭಿಕವಾಗಿ ಗೆಲುವು ಬಂದು ಅಂತೂ ಇಂತೂ. ಯಾಕಂದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗ್ತಿತ್ತು. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಖಾಸಗಿ ಸಂಘ ಸಂಸ್ಥೆಗಳು ಸೇರಿದಂತೆ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಆರಂಭಿಕವಾಗಿ ಪತ್ರ ಬರೀತಾರೆ. ಅಲ್ಲಿಂದ ಇಂಥದ್ದೊಂದು ಜಟಾಪಟಿ ಆರಂಭ ಆಗುತ್ತೆ. ನಂತರದಲ್ಲಿ ಕೋರ್ಟ್ಗೆ ಹೋಗ್ತಾರೆ. ದಿನಾಂಕಗಳು ಕೂಡ ಮುಂದೂಡುತ್ತಾ ಬರುತ್ತೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇತರ ಪ್ರಮುಖವಾಗಿ ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ರೀತಿ ಅಡ್ಗಾಲ ಹಾಕಿದ್ದು 11 ಸಂಘಟನೆಗಳು. ಅಂದರೆ ನಮಗೂ ಕೂಡ ಅನುಮತಿ ಕೊಡಿ, ಬೇಡ ಇದು. ಹಾಗಾಗಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ. ಕೊನೆಗೂ ಈಗ ಹೈಕೋರ್ಟ್ ಮಧ್ಯ ಪ್ರವೇಶಿಸಿ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಚೆಕ್ಪೋಸ್ಟ್ನಲ್ಲಿ ಓರ್ವ ಕಾರ್ಯಕರ್ತನಿಗೆ ತಡೆಯನ್ನು ಒಡ್ಡಲಾಗಿದೆ. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಒಡಿಶಾ ಮೂಲದ ವ್ಯಕ್ತಿಗೆ ಪ್ರವೇಶವನ್ನ ನೀಡಿಲ್ಲ ಪೊಲೀಸರು. ಬ್ಯಾಂಡ್ ವಾದಕನನ್ನ ಸದ್ಯ ಪೊಲೀಸರು ತಡೆದಿದ್ದಾರೆ. ಚಿತ್ತಾಪುರದಲ್ಲಿ ಕಲಬುರಗಿಯನ್ನ ಹೊರತುಪಡಿಸಿ ಬೇರೆ ರಾಜ್ಯದವರಿಗೆ ತಡೆಯನ್ನ ಒಡ್ಡಲಾಗಿದೆ. ಚೆಕ್ಪೋಸ್ಟ್ ಬಳಿ ವಾಹನದಿಂದ ಆತನನ್ನ ಒಡಿಶಾ ಮೂಲದ ವ್ಯಕ್ತಿಯನ್ನ ಕೆಳಗಿಳಿಸಿದ್ದಾರೆ. ಚೆಕ್ಪೋಸ್ಟ್ ಬಳಿ ಪೊಲೀಸರಿಗೆ ಮನವರಿಕೆ ಆಗಿದೆ ಈತ ಬೇರೆ ರಾಜ್ಯದವನು ಅಂತ. ಆ ನಿಟ್ಟಿನಲ್ಲಿ ಬ್ಯಾಂಡ್ ವಾದಕ ಜೊತೆಲಿ ಮುಖಂಡರು ಯಾರ್ಯಾರಿದ್ರೆ ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ನೋಡಿ, ಕೋರ್ಟ್ ಕೂಡ ಒಂದಿಷ್ಟು ಷರತ್ತುಬದ್ಧ ನಿಯಮಾವಳಿಗಳನ್ನ ಹಾಕಿತ್ತು. ಒಂದು, ಆ ಜಿಲ್ಲೆಯ ಭಾಗದವರೇ ಇರಬೇಕು. ಯಾರ್ಯಾರು ನೋಂದಣಿ ಮಾಡ್ಕೊಂಡು ಆ ಸಂಘದಲ್ಲಿದ್ರೆ ಅವರೇ ಇರಬೇಕು. ಹೊರಗಡೆಯವ್ರು ಯಾರಿಗೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಯಾಕಂದ್ರೆ ಒಂದು ಸೆನ್ಸಿಟಿವ್ ಪ್ರಕರಣ ಇದು. ಸದ್ಯ ಏನಾಯ್ತು ಅಂತಂದ್ರೆ ಇನ್ನೇನು ಕೆಲವು ಹೊತ್ತಿನಲ್ಲಿ ಪಥಸಂಚಲನ ಸಾಗುತ್ತೆ. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರೊಬ್ಬನನ್ನ, ಆತ ಒಡಿಶಾ ಮೂಲದ ವ್ಯಕ್ತಿ ಆಗಿರ್ತಾನೆ, ಆತನಿಗೆ ಪಥಸಂಚಲನಕ್ಕೆ ಎಂಟ್ರಿಯನ್ನ ಕೊಟ್ಟಿಲ್ಲ.
ಬ್ಯಾಂಡ್ ವಾದಕನನ್ನ ತಡೆದು ವಿಚಾರಣೆ ಮಾಡಿದ್ದಾರೆ. ಆತ ಎಲ್ಲಿ, ಆತನ ಮೂಲ ಏನು ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಪೊಲೀಸರು ಈಗಾಗಲೇ ಕಟ್ಟುನಿಟ್ಟಾಗಿ ಎಲ್ಲವನ್ನ ಗಮನಿಸ್ತಿದ್ದಾರೆ. ಹಾಗಾಗಿ ಚೆಕ್ ಪೋಸ್ಟ್ ಹಾಕಿದ್ರು ಅನೇಕ ಭಾಗಗಳಲ್ಲಿ. ಪ್ರಮುಖ ರಸ್ತೆ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತಲ್ಲ, ಚಿತ್ತಾಪುರಕ್ಕೆ ಕಲಬುರಗಿಗೆ ಬರುವಂಥ ಮಾರ್ಗ ಸೇರಿದಂತೆ ಇತರ ಪ್ರಮುಖ ರಸ್ತೆಯಲ್ಲಿ ಆ ಸಂದರ್ಭದಲ್ಲಿ ಈತ ಪಥಸಂಚಲನದ ಬ್ಯಾಂಡ್ ಬಾರಿಸ್ತಿರ್ತಾನೆ. ಆತನನ್ನ ಕರೆದು ಬೇರೆ ರಾಜ್ಯದನ್ನೋದಾಗಿ ಆತ ಗೊತ್ತಾಗ್ತಿದ್ದಂತೆ ಸದ್ಯ ಆತನನ್ನ ತಡೆಯುವ ಕೆಲಸಗಳಾಗಿದೆ.